ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಆಸೇತೋ ರಾತುಷಾರಾದ್ರೇರ್ಯೋ ದಿಶೋ ಜಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಹರಿ ಓಂ. ಶ್ರೀಸತ್ಯವಿಜಯಾಂಬೋಧೇಃ ಜಾತಂ ಸತ್ಯಪ್ರಿಯಾಮೃತಂ ಜರಾಮೃತೀಜಂಘನೀತು ವಿಬುಧಾನಾಂ ಮುದೇ ಸದಾ. ಯಃ ಕ್ಷಾಂತೌ ಭವತಿ ಸ್ವಯಂ ಭವತಿ ಭೂ ಜಾಜಾನಿ ಸಂಸೇವನೆ ಗಾಂಭೀರ್ಯೇಂಬುದಯತ್ಯಗೂಗಹರಣೆ ಗಂಗಾತಿಧೀಶೋಧನೆ ಶೇಷತ್ಯರ್ಥವಿವೇಚನೆ ಗುರುವತೆ ಶ್ರೀರಾಮತಿಪ್ರಾಭವೇ. ತಂ ವಂದೇ ಮದಭೀಷ್ಟಸಂತತಿಕರಂ ಸತ್ಯಪ್ರಿಯಾಖ್ಯಂ ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದಂತಹ ಕಾಲ ಚೈತ್ರ ಮಾಸ. ಆ ಚೈತ್ರ ಮಾಸದಲ್ಲಿ ಅನೇಕ ಜ್ಞಾನಿವರೇಣ್ಯರ ಆರಾಧನಾ ಮಹೋತ್ಸವಗಳನ್ನು ನಾವು ಕಾಣುತ್ತೇವೆ. ಅದರಂತೆ ಪ್ರಾತಸ್ಮರಣೀಯರೂ ಆದಂತಹ ಮಹಾಜ್ಞಾನಿವರೇಣ್ಯರಾದಂತಹ ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡಿದಂತಹ ಮಹಾನುಭಾವರು ಆದಂತಹ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರೂ ಆದಂತಹ ವಿಶೇಷವಾಗಿ ಜ್ಞಾನ ಪ್ರಸಾರವನ್ನು ಮಾಡಿದಂತಹ ಮಹಾನುಭಾವರು ಆರಾಧ್ಯ ಗುರುಗಳಾದಂತಹ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಆ ಗುರುಗಳ ಚರಿತೆಯನ್ನು ನಾವು ಕೇಳಿದಾಗ ನಾವು ಮಾಡಿದ ಎಲ್ಲ ತರಹದ ಪಾಪಗಳು ಕೂಡ ನಿವೃತ್ತಿ ಆಗ್ತವೆ. ಹಾಗಾದರೆ ಅಂತಹ ಗುರುಗಳ ಸ್ಮರಣೆಯನ್ನು ನಾವು ನಿತ್ಯದಲ್ಲಿಯೂ ಕೂಡ ಮಾಡಬೇಕು. ವಿಶೇಷವಾಗಿ ಆರಾಧನಾ ಸಂದರ್ಭದಲ್ಲಿ ಅಂತೂ ವಿಶೇಷವಾಗಿ ಮಾಡಬೇಕು. ಕಾರಣ ಬಹಿರ್ಮುಖರಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾ ಇರುತ್ತಾರೆ ಆ ಗುರುಗಳು. ಅಂತಹ ಪವಿತ್ರತಮವಾದಂತಹ ಯಾರ ಚರಿತ್ರೆಯನ್ನು ನಾವು ಕೇಳುವುದರಿಂದ ನಮ್ಮ ಜೀವನವೂ ಪಾವನವಾಗ್ತದೆಯೋ ಅಂತಹ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಅವರ ಕಿಂಚಿತ್ತಾದ ಮಹಿಮೆಯನ್ನಾದರೂ ಕೂಡ ಕೇಳಿ ನಾವು ನೀವು ಎಲ್ಲರೂ ಕೂಡ ಪುಣ್ಯದ ಸಂಪಾದನೆಯನ್ನು ಮಾಡೋಣ ಅಂತ ಹೇಳ್ತಾ, ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದಲ್ಲಿ ನಡೆದಂತಹ ಅದ್ಭುತವಾದ ಘಟನೆಯನ್ನೇ ನಾವು ಅವರ ಎಷ್ಟು ಜ್ಞಾನಿಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಕಾರಣ ಗಾರ್ಲಪಾಡಿ ವಂಶದಲ್ಲಿ ಅವತಾರವನ್ನು ಮಾಡಿದಂತಹ ಈ ಮಹಾನುಭಾವರು, ಗಾರ್ಲಪಾಡಿ ಅಂದರೆ ಬೇರೆ ಅಲ್ಲ, ಗಾಲವ ಋಷಿಗಳ ಪುರಿ ಅಂತ ಅದನ್ನು ಕರಿತಾ ಇದ್ದರು, ಗಾಲವ ಪುರಿ ಅಂತ. ಅದೇ ಈಗ ಗಾರ್ಲಪಾಡಿ ಅಂತ ಪ್ರಸಿದ್ಧವಾಗಿ ಇದೆ. ಅಂತಹ ವಂಶದಲ್ಲಿ ಬಂದಂತಹ ಮಹಾನುಭಾವರು ಈ ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು. ಸತ್ಯಪೂರ್ಣ ತೀರ್ಥರು ಅಂದರೆ ಇವರ ಗುರುಗಳು ಅಂತಂದರೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ನೀಡಿದಂತಹ ಮಹಾನುಭಾವರು.
ಅವರ ಗುರುಗಳು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಂತಹ ಮಹಾನುಭಾವರು. ಆ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಶ್ರೀಮನ್ಯಾಯ ಸುಧೆ ಪಂಕ್ತಿ ಪಂಕ್ತಿಯೂ ಕೂಡ ಅವರ ಮುಖೋದ್ಗತವಾಗಿ ಇತ್ತು ಅಂತೆ. ಎಷ್ಟು ಪುಣ್ಯತಮವಾದಂತಹ ದೇಹ ಅವರದ್ದು. ವಾದಿರಾಜಗುರು ಸಾರ್ವಭೌಮರು ಒಂದು ಮಾತನ್ನು ಹೇಳುತ್ತಾರೆ, ಸುಧಾಯಾ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ ಅಂತ ಹೇಳಿ. ಅದರ ಅರ್ಥ ಸುಧಾ ಅಧ್ಯಯನವನ್ನು ಮಾಡುವುದರಿಂದ, ಸುಧಾಯ ಶ್ರವಣವನ್ನು ಮಾಡುವುದರಿಂದ, ಶ್ರೀಮನ್ಯಾಯ ಸುಧೆಯ ಶ್ರವಣವನ್ನು ಮಾಡುವುದರಿಂದ ಶ್ರೀಕರತ್ವೇ ಸಂಪದ್ಭರಿತ ಜ್ಞಾನರೂಪವಾದ ಸಂಪತ್ತು, ಯಾವುದೇ ತರಹದ ಸಂಪತ್ತು ಇರಲಿ ಆ ಸಂಪತ್ತು ಕೊಡೋದರಲ್ಲಿ ಬೇರೆ ಯಾರು ಕಾರಣರು ಬೇಕಾಗಿಲ್ಲ, ಬೇರೆ ಯಾರು ಸಾಕ್ಷಿ ಬೇಕಾಗಿಲ್ಲ, ನಾನೇ ಅದಕ್ಕೆ ಸಾಕ್ಷಿ ಅಂತ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ. ಅಂದರೆ ಆ ಸುಧೆಗೆ ಇರುವಂತಹ ಮಹತ್ವ ಎಷ್ಟು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದನ್ನು ಅರಿತಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ತಾವು ಗುರುಗಳಾದಂತಹ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾ ಇರ್ತಾರೆ. ಆ ವಿಶೇಷವಾಗಿ ಅಧ್ಯಯನವನ್ನು ಮಾಡಬೇಕಾದರೆ ಸಂಪೂರ್ಣ ಶ್ರೀಮನ್ಯಾಯ ಸುಧೆ ಅವರಿಗೆ ಮುಖೋದ್ಗತದಲ್ಲಿ ಇತ್ತುವಂತೆ. ಅನೇಕ ವ್ಯಾಖ್ಯಾನಗಳನ್ನು ಬರೆದಂತಹ ಟಿಪ್ಪಣಿಗಳನ್ನು ಬರೆದಂತಹ ಮಹಾನುಭಾವರು ಆರಾಧ್ಯ ಗುರುಗಳಾದಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಇವರ ಪಾಂಡಿತ್ಯ, ಇವರಲ್ಲಿರುವಂತಹ ವಿದ್ವತ್ತು, ಇವರಲ್ಲಿರುವಂತಹ ತತ್ವದ ನಿಷ್ಠೆ, ಇದನ್ನು ಕಂಡಂತಹ ಅರಿತಂತಹ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಇವರಿಗೆ ಆಶ್ರಮವನ್ನು ನೀಡುತ್ತಾರೆ. ಆಶ್ರಮವನ್ನು ನೀಡಿ ಸತ್ಯವರ್ಯ ತೀರ್ಥರು ಅಂತ ಆಶ್ರಮವನ್ನು ನೀಡುತ್ತಾರೆ. ಆದರೆ ಬಿಡಿ ಸನ್ಯಾಸಿಗಳಾಗಿ ಇರ್ತಾರೆ ಇವರು. ಆಗಲೂ ಕೂಡ ವಿಶೇಷವಾಗಿ ವ್ಯಾಖ್ಯಾನಗಳನ್ನು, ಉಪನಿಷತ್ ಭಾಷ್ಯಗಳಿಗೆ ವ್ಯಾಖ್ಯಾನವನ್ನು ಬರೆದಂತಹ ಮಹಾನುಭಾವರು ಸತ್ಯವರ್ಯ ತೀರ್ಥ ಶ್ರೀಪಾದಂಗಳವರು. ಇವರ ಶಿಷ್ಯ ಪರಿಶಿಷ್ಯ ಪರಂಪರೆಯೇ ಕೃಷ್ಣಾಚಾರ್ಯರು ಅಂತ. ನಾವು ಶ್ರೀಮನ್ಯಾಯ ಸುಧೆಗೆ ಒಂದು ವ್ಯಾಖ್ಯಾನವನ್ನು ನೋಡ್ತೇವೆ, ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ನೋಡ್ತೇವೆ, ಚಷಕ ಎನ್ನುವಂತಹ ವ್ಯಾಖ್ಯಾನ. ಆ ವ್ಯಾಖ್ಯಾನವನ್ನು ಕೂಡ ಬರೆದವರು ಕೃಷ್ಣಾಚಾರ್ಯರು ಅಂತ. ಆ ಕೃಷ್ಣಾಚಾರ್ಯರು ಇವರ ಶಿಷ್ಯರು. ಇವರ ಪರಂಪರೆಯಲ್ಲಿ ಬಂದಂತಹ, ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಕೃಷ್ಣಾಚಾರ್ಯರು. ಹೀಗೆ ತಾವು ಗ್ರಂಥಗಳನ್ನು, ವ್ಯಾಖ್ಯಾನಗಳನ್ನು, ಟಿಪ್ಪಣಿಗಳನ್ನು, ರಚನೆಯನ್ನು ಮಾಡೋದು ಒಂದು ಕಡೆ ಇರಲಿ, ಆದರೆ ಅವರ ಶಿಷ್ಯ ಪ್ರಶಿಷ್ಯರೂ ಕೂಡ ವ್ಯಾಖ್ಯಾನಗಳನ್ನು ಬರೆದು ಆ ಗುರುವಂತರ್ಯಾಮಿಯಾದಂತಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಸತ್ಯವಿಜಯ ತೀರ್ಥರಿಗೆ ಆಶ್ರಮವನ್ನು ನೀಡುತ್ತಾರೆ. ಸಂಸ್ಥಾನವನ್ನು ಆಳುವುದಕ್ಕಾಗಿ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾಗಿ ಸನ್ಯಾಸವನ್ನು ನೀಡಿ ಅವರ ಉತ್ತರಾಧಿಕಾರಿಗಳು ಅಂತ ಆಗ್ತಾರೆ. ಅವರೂ ಕೂಡ ಹೇಳಬಾರದು, ಅಷ್ಟು ಮಹಾಜ್ಞಾನಿಗಳು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಕೂಡ. ಯಾಕೆ ಅಂದರೆ ಅವರ ಹೆಸರಿನಲ್ಲಿಯೇ ಅವರ ವೃಂದಾವನ ಇರುವಂತಹ ಸ್ಥಳ ಆರಣಿ ಗ್ರಾಮದ ಹತ್ತಿರ ಬರ್ತದೆ. ಆ ಆರಣಿಯ ಹತ್ತಿರ ಎಸ್ ವಿ ಪುರಂ ಅಂತ ಅಲ್ಲಿ ಕರೀತಾರೆ. ಆ ಎಸ್ ವಿ ಪುರಂ ಅಂದರೆ ಬೇರೆ ಏನೂ ಅಲ್ಲ, ಸತ್ಯವಿಜಯಪುರಂ ಅಥವಾ ಸತ್ಯವಿಜಯ ನಗರ ಅಂತಲೇ ಆ ಊರಿಗೆ ಪ್ರಸಿದ್ಧಿ ಇದೆ. ಆರಣಿ ಮಹಾರಾಜರಿಗೆ ಬಂದಂತಹ ಅನೇಕ ಆಪತ್ತುಗಳನ್ನು ವಿಶೇಷವಾಗಿ ಪರಿಹಾರವನ್ನು ಮಾಡಿ ಆ ವಂಶವನ್ನೇ ಉದ್ಧಾರವನ್ನು ಮಾಡಿದಂತಹ ಮಹಾನುಭಾವರು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು, ಮಹಾಜ್ಞಾನಿಗಳು. ಅಂತಹ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರೂ ಕೂಡ ವಿಶೇಷವಾಗಿ ಜ್ಞಾನ ಪ್ರಸಾರವನ್ನು ಮಾಡ್ತಾರೆ. ಅನೇಕ ವಿಧವಾದಂತಹ ಪಂಡಿತರನ್ನು ತಯಾರು ಮಾಡುವುದರಲ್ಲಿ ಅಗ್ರಗಣ್ಯರಾಗಿ ಇರ್ತಾರೆ. ಇಂತಹ ಮಹಾಜ್ಞಾನಿಗಳಾದಂತಹ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಇವರ ಬಳಿಯಲ್ಲಿಯೂ, ಸತ್ಯವಿಜಯ ತೀರ್ಥರ ಬಳಿಯಲ್ಲಿಯೂ ಕೂಡ ಸತ್ಯವರ್ಯ ತೀರ್ಥರು ಪಾಠಕ್ಕೆ ಬರ್ತಾ ಇರುತ್ತಾರೆ. ಇವರ ಪೂರ್ವಾಶ್ರಮದ ನಾಮ ಗಾರ್ಲಪಾಡಿ ರಾಮಚಂದ್ರಾಚಾರ್ಯರು ಅಂತ. ಸತ್ಯ ಪ್ರಿಯತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ನಾಮ ರಾಮಚಂದ್ರಾಚಾರ್ಯರು ಅಂತ.
ಅವರು ಕೂಡ ಅವರಲ್ಲಿಯೂ ಕೂಡ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರಲ್ಲಿಯೂ ಕೂಡ ವಿಶೇಷವಾಗಿ ಅಧ್ಯಯನವನ್ನು ಮಾಡುತ್ತಾರೆ. ಹೇಳಿದ ಪಾಠಗಳನ್ನು ಮನನವನ್ನು ಮಾಡೋದು, ಮೊದಲಿಗೆ ಶ್ರವಣವನ್ನು ಮಾಡೋದು, ಮನನಾದಿಗಳನ್ನು ಮಾಡೋದು, ಅದರ ಜೊತೆಯಲ್ಲಿ ವಿಶೇಷವಾಗಿ ಧರ್ಮದ ಪ್ರಸಾರವನ್ನು ಮಾಡ್ತಾ ಇರೋದು. ಆಗಿನ ಕಾಲದಲ್ಲಿ ಹೇಳುತ್ತಾರೆ, ಯಾವ ರೀತಿಯಲ್ಲಿ ಶ್ರೀಮದಾಚಾರ್ಯರ ಶಿಷ್ಯರಾದಂತಹ ಪದ್ಮನಾಭ ತೀರ್ಥರು ಬಲಮೂರಿ ಶಂಖದವನ್ನು ಅದರ ಬಗ್ಗೆ ಹೇಳ್ತಾ ಮಧ್ವ ಸಿದ್ಧಾಂತದ ಸಾರ ಏನಿದೆ ಅಂತನ್ನೋದನ್ನು ಪ್ರಸಾರವನ್ನು ಮಾಡ್ತಾ ಇದ್ದರು. ಅದರಂತೆ ಈ ಯಾವ ಸತ್ಯವರ್ಯ ತೀರ್ಥ ಶ್ರೀಪಾದಂಗಳವರು ಕೂಡ, ಅಂದರೆ ಸತ್ಯ ಪೂರ್ಣ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿದಂತಹ ಸತ್ಯವರ್ಯ ತೀರ್ಥ ಶ್ರೀಪಾದಂಗಳವರು ಕೂಡ ಇದೇ ರೀತಿಯಾಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಆಗಲೇ ಗುರುಗಳು ಇವರಿಗೆ ಸೂಚನೆಯನ್ನು ನೀಡಿರ್ತಾರೆ. ಏನಂತ? ಸತ್ಯವರ್ಯ ತೀರ್ಥ ಶ್ರೀಪಾದಂಗಳವರು ಅಂತ ನಾನು ನಾಮಕರಣವನ್ನು ಮಾಡಿರ್ತೇನೆ, ಮುಂದೆ ಇವರಿಗೆ ಆಶ್ರಮವನ್ನು ನೀಡಬೇಕು ಅನ್ನುವಂತಹ ಒಂದು ಸಂದೇಶವನ್ನು, ಸೂಚನೆಯನ್ನು ನೀಡಿರುತ್ತಾರೆ ಅವರು. ಅದರಂತೆ ಇವರ ಪಾಂಡಿತ್ಯವನ್ನು ಕಂಡಂತಹ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು ರೀ. ಸತ್ಯವಿಜಯ ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ಕಾಗಿ ಅಂತ ನಾವು ಹೊರಟಾಗ ನಮಗೆ ಬರೋದು ಅಪಜಯಗಳೇ ಮೊದಲಿಗೆ. ಅದಕ್ಕೆ ದೇವರ ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಅಪಜಯ ಇಲ್ಲ ಅಂತೆ. ಅದಕ್ಕೆ ಸುಳಾದಿಯಲ್ಲಿ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳುತ್ತಾರೆ, ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ ಅಂತ ಹೇಳಿ. ಅದರ ಅರ್ಥ ಅಪಜಯ, ದೇವರ ಸ್ಮರಣೆ, ಗುರುಗಳ ಸ್ಮರಣೆಯನ್ನು ನಾವು ಮಾಡುವುದರಿಂದ ಅಪಜಯ ಮೊದಲಾದಂತಹ ಯಾವುದೂ ಕೂಡ ನಮಗೆ ಬರೋದಿಲ್ಲ ಅಂತೆ, ಕ್ಲಿಷ್ಟಗಳು ನಮಗೆ ಬರೋದಿಲ್ಲ ಅಂತೆ. ಆ ರೀತಿಯಲ್ಲಿ ಅದನ್ನು ಅನುಸರಣೆಯನ್ನು ಮಾಡಿಕೊಂಡು ಬಂದವರು ಅಂತಂದರೆ ಯಾರು ಅಂತಂದರೆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಯಾರು ಅವರ ಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವರಿಗೆ ವಿಜಯವನ್ನು ತಂದು ಕೊಡುವಂತಹ, ಬರೀ ಜಯ ಅಲ್ಲ, ವಿಶಿಷ್ಟವಾದಂತಹ ಜಯವನ್ನು ತಂದು ಕೊಡ್ತಾ ಇದ್ದರು ಈ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾರೆ. ಇವರ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನು ಕಾವ್ಯಗಳಲ್ಲಿ ಮಾಡಿದ್ದಾರೆ. ಇದಾದ ಮೇಲೆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅವರ ಪಾಂಡಿತ್ಯವನ್ನು ಕಂಡಾಗ ಆಶ್ಚರ್ಯಚಕಿತರಾಗ್ತಾರೆ. ಎಂತಹ ಅದ್ಭುತವಾದಂತಹ ಪಾಂಡಿತ್ಯ, ಅದ್ಭುತವಾದಂತಹ ವಾಕ್ಚಾತುರ್ಯ, ಇವುಗಳನ್ನು ನೋಡಿ ಸತ್ಯವಿಜಯ ತೀರ್ಥರು ಯೋಚನೆಯನ್ನು ಮಾಡ್ತಾರಂತೆ. ಹಾಗಾದರೆ ಗುರುಗಳ ಸೂಚನೆಯಂತೆ ನಾನು ಇವರಿಗೆ ಆಶ್ರಮವನ್ನು ನೀಡುತ್ತೇನೆ ಅಂತ ಹೇಳಿ ದಂಡಪಲ್ಲಟವನ್ನು ಮಾಡುತ್ತಾರೆ. ಮೊದಲಿಗೆ ಇವರು ಬಿಡಿ ಸನ್ಯಾಸಿಗಳಾಗಿ ಇರ್ತಾರೆ. ಜ್ಞಾನ ಪ್ರಸಾರವನ್ನು ಮಾಡಿ ಅಂತನ್ನೋದಕ್ಕಾಗಿ ಅವರಿಂದ ಸನ್ಯಾಸವನ್ನು ನೀಡಿ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು ಇವರಿಗೆ ದಂಡಪಲ್ಲಟವನ್ನು ಮಾಡಿ, ಅಂದರೆ ಆ ದಂಡವನ್ನು ತೆಗೆದು ಇನ್ನೊಂದು ದಂಡವನ್ನು ಕೊಡ್ತಾರೆ. ದಂಡಪಲ್ಲಟವನ್ನು ಮಾಡಿದಾಗ ಆಗ ಅವರಿಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಅವರಿಗೆ ವಿಶಿಷ್ಟವಾದಂತಹ ಸ್ಥಾನಮಾನ ಬರುವಂತಹ ಒಂದು ಪ್ರಿಯವಾದಂತಹ ನಾಮವನ್ನು ಇಡುತ್ತಾರೆ. ಅದೇ ಸತ್ಯಪ್ರಿಯ ತೀರ್ಥರು ಅಂತ. ಮೊದಲಿಗೆ ಗಾರ್ಲಪಾಡಿ ರಾಮಚಂದ್ರಾಚಾರ್ಯರು ಅಂತ ಇದ್ದಂತಹ ಇವರು ಸತ್ಯವರ್ಯ ತೀರ್ಥರು ಅಂತ ಆಗ್ತಾರೆ. ಆ ಸತ್ಯವರ್ಯ ತೀರ್ಥರಿಗೆ ಆಶ್ರಮವನ್ನು ನೀಡಿದವರು ಯಾರು? ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಮುಂದೆ ಆ ಸತ್ಯವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ನೀಡಿ, ಚತುರ್ಥಾಶ್ರಮವನ್ನು ನೀಡಿ ಮುಂದೆ ಸತ್ಯಪ್ರಿಯ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಅದ್ಭುತವಾದಂತಹ ಯಾವ ಸತ್ಯನಾಮಕನಾದಂತಹ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಅಂತೆ. ಅದಕ್ಕೋಸ್ಕರವಾಗಿಯೇ ಅವರಿಗೆ ಸತ್ಯಪ್ರಿಯ ತೀರ್ಥರು ಅಂತ ನಾಮಕರಣವನ್ನು ಮಾಡ್ತಾರೆ. ಇದಾದ ಮೇಲೆ ಅವರ ದೇಶದ ಸಂಚಾರ ಇವುಗಳನ್ನು ವಿಶೇಷವಾಗಿ ಮಾಡ್ತಾ ಇರುತ್ತಾರೆ. ಅನೇಕ ಪ್ರದೇಶಗಳಿಗೆ ಹೋಗಿ ವಿಶೇಷವಾಗಿ ಧರ್ಮ ಪ್ರಚಾರವನ್ನು, ವಾದಿಗಳ ನಿಗ್ರಹವನ್ನು ಮಾಡುವಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ದೇಶ ಸಂಚಾರವನ್ನು ಮಾಡ್ತಾ ಇರ್ತಾರೆ. ದೇಶ ಸಂಚಾರವನ್ನು ಮಾಡಬೇಕಾದರೆ ಆಗ
ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಆರಣಿಯ ಪಕ್ಕದಲ್ಲಿ ಇರುವಂತಹ ಆರಣಿ ರಾಜರೇ ಅವರಿಗೆ ದಾನವನ್ನು, ಆ ಸ್ಥಳವನ್ನು ದಾನವನ್ನಾಗಿ ಕೊಟ್ಟು ಆರಣಿ ಮಹಾರಾಜರೇ ಆ ಊರಿಗೆ ಇದು ಯಸ್ವಿ ನಗರಂ ಅಂದರೆ ಸತ್ಯವಿಜಯ ನಗರ ಅಂತ ಹೇಳಿ ನಾಮಕರಣವನ್ನು ಮಾಡಿ ಆ ಊರನ್ನೇ ಅವರಿಗೆ ದಾನವನ್ನಾಗಿ ಮಾಡಿರ್ತಾರಲ್ಲ, ಅವರು ಅಲ್ಲಿಯೇ ವಾಸವಾಗಿ ಇರ್ತಾರೆ. ಸತ್ಯವಿಜಯ ತೀರ್ಥರು ವಾಸವಾಗಿ ಇರ್ತಾರೆ. ಮುಂದೆ ಅವರು ವೃಂದಾವನ ಪ್ರವೇಶವಾಗ್ತಾರೆ. ಸತ್ಯವಿಜಯ ತೀರ್ಥರು ವೃಂದಾವನ ಪ್ರವೇಶವಾಗ್ತಾರೆ. ಪ್ರವೇಶವೇನೋ ಆಯಿತು, ಆದರೆ ಸತ್ಯಪ್ರಿಯ ತೀರ್ಥರು ಶಿಷ್ಯರು ಆ ಕಾಲದಲ್ಲಿ ಅಲ್ಲಿ ಇರಲಿಲ್ಲ. ಅವರು ಸ್ವಲ್ಪ ದೂರದಲ್ಲಿ ಇದ್ದರು. ಸರಿ ಅಂತ ಹೇಳಿ ವಿಷಯ ಅವರಿಗೆ ಗೊತ್ತಾಯಿತು. ಸತ್ಯವಿಜಯ ತೀರ್ಥರು ವೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಅಂತನ್ನೋ ವಿಷಯವನ್ನು ತಿಳಿದ ತಕ್ಷಣದಲ್ಲಿ ಅಲ್ಲಿಂದ ಬರ್ತಾರೆ, ಓಡಿ ಬರ್ತಾರೆ ಗುರುಗಳಿಗಾಗಿ. ನೋಡಿ, ಅಜ್ಞಾನ ಅನ್ನೋದು ಎಲ್ಲರಲ್ಲೂ ಇರುವಂತಹದ್ದು. ಆದರೆ ಜ್ಞಾನಿಗಳಲ್ಲಿಯೂ ಕೂಡ ಅಜ್ಞಾನ ಅನ್ನೋದು ಭಕ್ತಿಗೆ ದ್ಯೋತಕವಾಗತ್ತೆ ಅಂತ ಹೇಳ್ತಾರೆ. ಒಂದು ಕ್ಷಣ ಅವರು ಆರಣಿಯ ಮಹಾರಾಜರ ಸಂಸ್ಥಾನದ ಒಳಗೆ ಆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ವೃಂದಾವನ ಪ್ರವೇಶ ಆಗುವ ಮುಂಚೆ ಭೂಗತವನ್ನು ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅವರು ಸತ್ಯವಿಜಯನಗರದಲ್ಲಿ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಗುರುಗಳು ಬರ್ತಾರೆ, ಸತ್ಯಪ್ರಿಯ ತೀರ್ಥರು ಶಿಷ್ಯರಾದಂತಹ ಸತ್ಯಪ್ರಿಯರು ಬರ್ತಾರೆ. ಬಂದರೆ ಎಲ್ಲಿಗೆ ಹೋಗಬೇಕು ಮೊದಲಿಗೆ ತಿಳ್ಕೊಂಬಿಟ್ಟಿರ್ತಾರೆ. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ತಾವು ಮೂಲರಾಮದೇವರ ಪೆಟ್ಟಿಗೆ ಆ ಸಂಸ್ಥಾನದ ಪ್ರತಿಮೆಗಳನ್ನು ರಾಜನ ಅರಮನೆಯ ಆರಣಿ ಮಹಾರಾಜರ ಅರಮನೆಯಲ್ಲಿ ಇಟ್ಟಿದ್ದಾರೆ, ಭೂಗತವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ತಿಳಿದಂತಹ ಯಾವ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಗುರುಗಳ ದರ್ಶನವನ್ನು ಪಡೆಯದೇನೆ ಶ್ರೀರಾಮಚಂದ್ರ ದೇವರ ಬಳಿಯಲ್ಲಿ ಹೋಗ್ತಾರೆ. ಆದರೆ ಅವರಿಗಿದ್ದಂತಹ ಅನುಸಂಧಾನ ಒಂದು ಅದ್ಭುತವಾದಂತಹ ಅನುಸಂಧಾನ ಇತ್ತು. ಆದರೂ ಕೂಡ ಆ ಅನುಸಂಧಾನ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ನಾವು ತಿಳಿಯಬೇಕಾಗತ್ತೆ. ಅವರ ಉದ್ದೇಶ ಇತ್ತು, ನಾನು ಗುರುಗಳ ದರ್ಶನವನ್ನು ಪಡೆಯಬೇಕಾದರೆ ಶ್ರೀರಾಮಚಂದ್ರ ದೇವರ ಪೆಟ್ಟಿಗೆಯನ್ನು, ಸಂಸ್ಥಾನದ ಪ್ರತಿಮೆಗಳನ್ನು ತೆಗೆದುಕೊಂಡು ಹೋಗಿ ಗುರುಗಳ ಸಮೀಪದಲ್ಲಿ ಇಟ್ಟು ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಅವರು ಅಂದ್ಕೊಂಡಿದ್ದರು. ಅವರು ಅಂದುಕೊಂಡು ಆ ಆರಣಿ ಮಹಾರಾಜರ ಸಂಸ್ಥಾನಕ್ಕೆ ಹೋಗ್ತಾರೆ. ಆದರೆ ಅಲ್ಲಿಗೆ ಒಳಗೆ ಹೋಗಿ ನೋಡಿದರೆ ಸಂಸ್ಥಾನದ ಪ್ರತಿಮೆಗಳು ಮೇಲೆ ಬರ್ತಾ ಇಲ್ಲ. ಏನು ಮಾಡಬೇಕು? ಮೇಲೇ ಬರ್ತಾ ಇಲ್ಲ ಪೆಟ್ಟಿಗೆ. ಆಗಿನ ಕಾಲದಲ್ಲಿ ಒಂದು ನಿಯಮ ಇತ್ತು, ಆ ದೇವರ ಪೆಟ್ಟಿಗೆಯನ್ನು ಸ್ಮರಣೆಯನ್ನು ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಆ ಪೆಟ್ಟಿಗೆ ಮೇಲೆ ಬರಬೇಕು ಅಂತ ನಿಯಮ. ನೋಡ್ತಾರೆ, ಪೆಟ್ಟಿಗೆ ಮೇಲೆ ಬರ್ತಾನೇ ಇಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ಆಗ ಒಂದು ಕ್ಷಣದಲ್ಲಿ ಆಲೋಚನೆಯನ್ನು ಮಾಡ್ತಾರೆ. ಇದೇ ಜ್ಞಾನಿಗಳಲ್ಲಿರುವಂತಹದ್ದು. ಸುಮಧ್ವ ವಿಜಯದಲ್ಲಿ ಹೇಳಬೇಕಾದರೆ, ಗುರುಗಳ ನಮಗೆ ಭಗವಂತನ ಅನುಗ್ರಹ ಆಗಬೇಕು ಅಂತಾದರೆ ಗುರುದ್ವಾರನೇ ಆಗಬೇಕು ಅನ್ನೋದನ್ನು ತಿಳಿಸುವ ಹಾಗೆ ಆಗ ಅವರಿಗೆ ಅರ್ಥವಾಯಿತು. ಒಂದೇ ಒಂದು ಮಾತು ಅರ್ಥವಾಯಿತು. ಹಾಗಾದರೆ ನಾನು ಗುರುಗಳನ್ನು ಬಿಟ್ಟು ಗುರುಗಳ ದರ್ಶನವನ್ನು ಪಡೆಯದೆ ನಾನು ದೇವರ ಹತ್ತಿರ ಹೋದರೆ ನನಗ್ಯಾಕೆ ದೇವರ ದರ್ಶನವನ್ನು ನೀಡ್ತಾನೆ? ನೀಡುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡಿ ಗುರುಗಳ ಸನ್ನಿಧಾನಕ್ಕೆ ಬರ್ತಾರೆ. ಮೊದಲಿಗೆ ಬಂದು ಅಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಎಂತಹ ಅದ್ಭುತವಾದ ಸ್ತೋತ್ರ ಗೊತ್ತಾ? ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂಗ್ ಮಾಂಕೃಥಾಃ ನಾನ್ಯಾ ಮೇ ಗತಿರಸ್ತಿ ಸತ್ಯ ವಿಜಯ ಸ್ವಾಮಿನ್ ತ್ವದಂಘ್ರಿಂ ವಿನಾ ಅಂತ ಸ್ತೋತ್ರವನ್ನು ಮಾಡ್ತಾರೆ. ಏನದು ಅದ್ಭುತ! ಸ್ತೋತ್ರದಲ್ಲಿ ಹೇಳ್ತಾ, ಬಂಧುಸ್ತ್ವಂ, ನೀವೇ ನನಗೆ ಬಂಧುಗಳು, ಬಂಧು ಬಳಗ ಏನಿದೆ ಜಗತ್ತಿನಲ್ಲಿ ಅಂತ ಎಲ್ಲವೂ ಕೂಡ ನನಗೆ ನೀವೇ ಆಗಿದ್ದೀರಿ. ಅಂತಹ ಜ್ಞಾನಿಗಳೇ, ಗುರುಗಳೇ, ನಿಮ್ಮನ್ನು ಬಿಟ್ಟು ನಾನು ದೇವರನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಹೋದ್ನಲ್ಲ, ಹಾಗಾದರೆ ಇದು ನಾನು ಮಾಡಿದ ಅಪರಾಧವಲ್ಲವೇ? ಹಾಗಾದರೆ ನೀವು ಒಂದು ವೇಳೆ ನನ್ನ ಮೇಲೆ ಅನುಗ್ರಹವನ್ನು ಮಾಡಲಿಲ್ಲ ಅಂತಾದರೆ ನಾನ್ಯಾಮೇ ಗತಿರಸ್ತಿ ಸತ್ಯ ವಿಜಯ
ಸ್ವಾಮಿನ್ ತ್ವದಂಘ್ರಿಂ ವಿನಾ, ನಿಮ್ಮ ಅಂಘ್ರಿಗಳ ಆರಾಧನೆಯನ್ನು ಮಾಡದೆ, ನಿಮ್ಮ ಅಂಘ್ರಿಗಳ ಸ್ಮರಣೆಯನ್ನು ಮಾಡದೆ ನಾನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರ ಸಫಲತೆ ಅನ್ನೋದು ಆಗುವುದಿಲ್ಲ. ಅಂತಹ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರೇ ನಿಮಗೆ ನಮಸ್ಕಾರ ಅಂತ ಹೇಳುತ್ತಾರೆ. ನಾನ್ಯಾಮೇ ಗತಿ, ನನಗೆ ಬೇರೆ ಯಾರೂ ಗತಿ ಇಲ್ಲ, ಎಲ್ಲವೂ ನೀವೇ ನನಗೆ ಅಂತ ಹೇಳುತ್ತಾರೆ. ಅದಕ್ಕೆ ದಾಸರು ಹೇಳುವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ ಹಾಗೆ, ನಮಗೆ ಮೋಕ್ಷ ಬರಬೇಕು ಅಂತಾದರೆ ನಾವು ಗುರುವಿನ ಗುಲಾಮನಾಗುವವರೆಗೂ ಕೂಡ ಸಿಗುವುದಿಲ್ಲ ಅಂತ ಹೇಳುತ್ತಾರೆ. ಅಂತಹ ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಜಪತಪ ಅನುಷ್ಠಾನಗಳನ್ನು ತಾವು ಮಾಡ್ತಾ ಇದ್ದರೆ ಎಚ್ಚರವೇ ಇರ್ತಾ ಇರಲಿಲ್ಲ ಅಂತೆ ಅವರಿಗೆ. ಆ ರೀತಿಯಾಗಿ ಜಪವನ್ನು ಮಾಡ್ತಾನೇ ಇರ್ತಾರಂತೆ. ಯಾವಾಗ ಕಣ್ಣು ತೆಗೀತಾರೋ ಆಗ ಅನುಷ್ಠಾನ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಬೇಕಂತೆ. ಇಷ್ಟು ಧರ್ಮದಲ್ಲಿ ನಿಷ್ಠೆ ಇವೆಲ್ಲವನ್ನು ಕೂಡ ನಾವು ಕಾಣಬೇಕು ಅಂತಂದರೆ, ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನು ನಾವು ಕಾಣಬೇಕು ಅಂತಾದರೆ ಆರಾಧ್ಯ ಗುರುಗಳಾದಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ನಮ್ಮ ಮೇಲೆ ಬಹಳ ಬೇಕು, ಇರಲೇಬೇಕು. ಇದ್ದಾಗ ಮಾತ್ರವೇ ಅದು ನಮ್ಮ ಕಡೆಯಿಂದ ಸಾಧ್ಯ ಅಂತ ಈ ರೀತಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಇಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ತಾವು ವ್ಯಾಖ್ಯಾನವನ್ನು, ಉಪನಿಷತ್ ಭಾಷ್ಯಗಳಿಗೆ ವ್ಯಾಖ್ಯಾನವನ್ನು ಮಾಡುವುದರ ಜೊತೆಗೆ ತಮ್ಮ ಶಿಷ್ಯ ಪ್ರಶಿಷ್ಯರೂ ಕೂಡ ಆಗಲೇ ಅಷ್ಟೇ ಹೇಳಿದ ಹಾಗೆ ಚಷಕಾಚಾರ್ಯರು ಅಂತ, ಕೃಷ್ಣಾಚಾರ್ಯರು ಅಂದರೆ ಅವರಿಗೆ ಚಷಕ ಅಂತನ್ನುವ ವ್ಯಾಖ್ಯಾನ, ಅದು ಅದ್ಭುತವಾದಂತಹ ವ್ಯಾಖ್ಯಾನ. ಅದು ಆ ವ್ಯಾಖ್ಯಾನವನ್ನು ಅವರು ಶಿಷ್ಯರ ಮೂಲಕವಾಗಿಯೂ ಕೂಡ ಬರೆಸಿದ್ದಾರೆ. ಸ್ವತಃ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ಕೂಡ ಅವರು ಮುಖೋದ್ಗತವನ್ನಾಗಿ ಮಾಡಿದ್ದಾರೆ. ಮಾಡುವುದರ ಜೊತೆಗೆ ಧರ್ಮ ಪ್ರಚಾರವನ್ನು ವಿಶೇಷವಾಗಿ ಮಾಡ್ತಾ ಇದ್ದಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಗುರುಗಳ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಗುರುಗಳಿಲ್ಲದೆ ನನಗೆ ಬೇರೆ ಗತಿ ಇಲ್ಲ ಅನ್ನೋದನ್ನು ನಾವು ತಿಳಿಯಬೇಕು ಅಂತಾದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರನ್ನು ನೋಡಿ ನಾವು ಕಲಿಯಬೇಕು. ಒಬ್ಬೊಬ್ಬ ಜ್ಞಾನಿಗಳಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರಿಂದ ಆರಂಭವನ್ನು ಮಾಡಿಕೊಂಡು, ಪದ್ಮನಾಭ ತೀರ್ಥರಿಂದ ಆರಂಭವನ್ನು ಮಾಡಿಕೊಂಡು, ಕವೀಂದ್ರ ತೀರ್ಥರಿಂದ ಆರಂಭವನ್ನು ಮಾಡಿಕೊಂಡು, ವ್ಯಾಸರಾಜರು, ವಾದಿರಾಜರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಇವರೇ ಮೊದಲಾದಂತಹ ಮಹಾಮಹಾಜ್ಞಾನಿಗಳು ಗ್ರಂಥಗಳನ್ನು ರಚನೆಯನ್ನು ಮಾಡಿದ್ದಾರೆ. ಅಪಾರವಾದಂತಹ ಕೀರ್ತಿಯನ್ನು, ಅಪಾರವಾದಂತಹ ಶಿಷ್ಯ ಸಂಪತ್ತನ್ನು ಯಾವ ರೀತಿಯಲ್ಲಿ ಪಡೆದಿದ್ದಾರೆಯೋ ಅದರಂತೆ ಅವರಲ್ಲಿದ್ದಂತಹ ಪ್ರತಿಯೊಬ್ಬ ಗುರುಗಳಲ್ಲಿಯೂ ಕೂಡ ಒಂದು ಅನುಕರಣೀಯವಾದಂತಹ ಯಾವುದಾದರೂ ಒಂದು ಅನುಕರಣೀಯವಾದಂತಹ ವಿಷಯಗಳು ಆ ಗುರುಗಳಲ್ಲಿ ವಿಶೇಷವಾಗಿ ಇರ್ತದೆ ಅಂತೆ. ಆ ವಿಶೇಷತೆ ಯಾರಲ್ಲಿ ಇತ್ತು ಅಂತಂದರೆ, ಒಂದು ವಿಶೇಷ ನಮ್ಮ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಲ್ಲಿ ಇದ್ದಂತಹದ್ದು. ಯಾಕೆ ಅಂತಂದರೆ, ಆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಗುರುಗಳಲ್ಲಿ ಅವರು ಮಾಡುವಂತಹ ಭಕ್ತಿ ಅವತ್ತೇ ಲಾಸ್ಟು. ಏನೇ ಕರ್ಮಗಳನ್ನು ಮಾಡುವುದಾಗಲಿ, ಏನೇ ಕರ್ಮಗಳನ್ನು ಯಾವತ್ತೂ ಅವರು ಗುರುಗಳನ್ನು ಬಿಟ್ಟು ರಾಮದೇವರ ಬಳಿಯಲ್ಲಿ ಹೋಗ್ತಾರೋ ಅವತ್ತೇ ಲಾಸ್ಟು. ಅವತ್ತಿನಿಂದ ಹಿಡಿದು ಪ್ರತಿನಿತ್ಯವೂ ಕೂಡ ಗುರುಗಳ ದರ್ಶನ ಆಗದ ಹೊರತು, ಗುರುಗಳ ಪಾದುಕೆಯ ದರ್ಶನ ಆಗದ ಹೊರತು ಯಾವ ಕೆಲಸಗಳನ್ನು ಕೂಡ ಮಾಡಿದವರಲ್ಲ ಅಂತ ಹೇಳ್ತಾರೆ. ಅಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಇವರ ನಂತರದಲ್ಲಿ ಬಂದಂತಹ ಮಹಾಜ್ಞಾನಿಗಳು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಅವರ ವಂಶದಲ್ಲಿಯೇನೇ, ಅವರ ಪರಂಪರೆಯಲ್ಲೇನೇ ಬಂದಂತಹ ಮಹಾನುಭಾವರು ನವರತ್ನ ಮನೆತನದ ಆಚಾರ್ಯರು ಅಂತಂದರೆ ಪುರುಷೋತ್ತಮಾಚಾರ್ಯರು. ಅವರೇ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅಂತ ಕರೀತಾರೆ. ಆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಇವರನ್ನು ಸ್ತೋತ್ರವನ್ನು ಮಾಡುತ್ತಾರೆ. ಇವರ ಸತ್ಯಪ್ರಿಯ ತೀರ್ಥರು ವೃಂದಾವನ ಪ್ರವೇಶ ಆಗಿದ್ದು
ರಾಮೇಶ್ವರಕ್ಕೆ ಹೋಗಬೇಕಾದರೆ ಮಧುರೈ ಅನ್ನೋದನ್ನು ನಾವು ಕಾಣ್ತೇವೆ. ಮಧುರೈಯಿಂದ ಒಂದು 40 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಮಾನಾಮಧುರೈ ಅಂತ. ಅವರು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸ್ತೋತ್ರವನ್ನು ಮಾಡ್ತಾರೆ. ಸತ್ಯಪ್ರಿಯ ತೀರ್ಥರ ಮೇಲೆ ಒಂದು ಅದ್ಭುತವಾದ ಸ್ತೋತ್ರವನ್ನು ಮಾಡುತ್ತಾರೆ. ವಂದೇ ಸತ್ಯಪ್ರಿಯ ಗುರುಂ ವಂದಾರು ಸುರಸತ್ತರುಂ ವೃಂದಾವನೇ ಸಮಾಸೀನಂ ಮಂದಸ್ಮಿತ ಶುಭಾನನಂ ಅಂತ ವರ್ಣನೆಯನ್ನು ಮಾಡುತ್ತಾರೆ. ಅಂದರೆ ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅಂತೆ. ಅಂತಹ ಮಹಾಜ್ಞಾನಿಗಳು ವೃಂದಾವನೇ ಸಮಾಸೀನಂ ಮಂದಸ್ಮಿತ ಶುಭಾನನಂ, ವೃಂದಾವನದಲ್ಲಿ ಇದ್ದಾಗಲೂ ಕೂಡ ಅವರಿಗೆ ದ್ಯೋತಕವಾಯಿತು ಅಂತೆ, ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರಿಗೆ ಗೋಚರವಾಯಿತು ಅಂತೆ. ಆ ಮುಖವನ್ನು ಅವರು ನೋಡ್ತಾರೆ ಅಂತೆ, ದಿವ್ಯವಾದಂತಹ ದೃಷ್ಟಿಯಿಂದ ನೋಡಿದಾಗ ಅವರಿಗೆ ಹೊಳೆಯುತ್ತೆ ಅಂತೆ, ಮಂದಸ್ಮಿತವಾದಂತಹ ಮುಖವನ್ನು ಅವರು ಕಾಣ್ತಾರೆ ಅಂತ. ಅದಕ್ಕಾಗಿಯೇ ಸ್ತೋತ್ರದಲ್ಲಿಯೂ ಕೂಡ ಹೇಳ್ತಾರೆ ಮಂದಸ್ಮಿತ ಶುಭಾನನಂ ಅಂತ. ಮಂದಹಾಸದಿಂದ ಕೂಡಿದಂತಹ ಗುರುಗಳು, ಅಂತಹ ಗುರುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮುಂದೆ ಅವರು ಸನ್ನಿಹಿತವಾಗಿ ಇರುವಂತಹ ಯಾವ ಮಾನಾಮಧುರೈ ಇದೆಯೋ ಅಲ್ಲಿ 2 ನದಿಗಳ ಸಂಗಮ ಇದೆ. ಆ 2 ನದಿಗಳ ಸಂಗಮವನ್ನು ಕೂಡ ಇಲ್ಲಿ ವಿಷಯವನ್ನು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡುತ್ತಾರೆ. ಏನು? ವೈಘಾಯ ಸಿಮಿಲದ್ರಮ್ಯ ಕೃತಮಾಲಾ ಸರಿತ್ತಟೆ ಅಂತ ಹೇಳುತ್ತಾರೆ. ಅಂದರೆ ಈಗಿನ ತಮಿಳುನಾಡಿನಲ್ಲಿ ಅಲ್ಲಿ ಆ ನದಿಗೆ ವೈಘೈ ನದಿ ಅಂತ ಕರೀತಾರೆ. ವೈಘಾಯ ನದಿ ಅಂತ ಅದರ ಹೆಸರು. ಅಲ್ಲಿ ಅವರು ಕರೆಯುವವರು ವೈಘೈ ನದಿ ಅಂತ. ವೈಘೈ ನದಿ ಅನ್ನೋದು ಒಂದು ಕಡೆಯಿಂದ ಹರಿದು ಬರ್ತದೆ, ಇನ್ನು ಕೃತಮಾಲಾ ಎನ್ನುವಂತಹ ನದಿ. ಹೀಗೆ 2 ನದಿಗಳ ಸಂಗಮ ಆಗುವಂತಹ ದಿವ್ಯವಾದಂತಹ ಸನ್ನಿಧಾನ. ಮಠೇ ಸ್ಥಿತಂ ಮಹಾಶ್ಚರ್ಯಚರ್ಯಂ ಸಂತಂ ಸದಾಶ್ರಯೇ. ಮಠದಲ್ಲಿ ಇದ್ದಂತಹ ಪ್ರತಿಮೆಗಳ ಅರ್ಚನೆ ಆಗಿರಬಹುದು, ಮಠದಲ್ಲಿ ಬಂದಂತಹ ಸಂಪ್ರದಾಯಗಳಾಗಿರಬಹುದು, ಯಾವುದೇ ಇರಲಿ ಎಲ್ಲವನ್ನೂ ಕೂಡ ಆಶ್ಚರ್ಯಚಕಿತರನ್ನಾಗಿ ನೋಡಬೇಕು. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ನೋಡಬೇಕು. ಆ ರೀತಿಯಲ್ಲಿ ಆ ಮಠವನ್ನು ವಿಶೇಷವಾಗಿ ಬೆಳೆಸಿದಂತಹ ಮಹಾನುಭಾವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಈ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಪ್ರಸಂಗವನ್ನು ಹೇಳುತ್ತಾರೆ. ಯಾಕೆ ಅಂತಂದರೆ, ವಿಪ್ರಪುತ್ರಂ ಪರೇತಮ್ಯಃ ಕ್ಷಿಪ್ರಂ ಪ್ರಾದಾತ್ ಸ್ವತೇಜಸ ಅಗ್ರಹೀದ್ರಾಮಭದ್ರಂಯೋ ವಿಗ್ರಹ ಶುಭ ವಿಗ್ರಹಂ ಅಂತ. ಒಬ್ಬನ ಮಗ ಸತ್ತು ಹೋಗಿರ್ತಾನೆ. ಸತ್ತು ಹೋದಾಗ ಇವರು ತಪಸ್ಸನ್ನು ಮಾಡ್ತಾರೆ. ಮಧ್ಯದಲ್ಲಿ ಪಟವನ್ನು ಹಿಡಿದು, ಆ ಮೃತದೇಹದ ಮಧ್ಯದಲ್ಲಿ ಪಟವನ್ನು ಹಿಡಿದು ಇವರು ಧ್ಯಾನವನ್ನು ಮಾಡ್ತಾರೆ. ಧ್ಯಾನವನ್ನು ಮಾಡಿದಾಗ ಆ ಮಕ್ಕಳನ್ನು ಮುಂದೆ ಮತ್ತೆ ಅವರಿಗೆ ಒಪ್ಪಿಸ್ತಾರೆ. ಅಂದರೆ ಅದಕ್ಕೆ ಹೇಳ್ತಾರೆ ಏನಂದರೆ, ಅವರ ಶ್ಲೋಕದಲ್ಲಿ, ಕೊನೆಯ ಶ್ಲೋಕದಲ್ಲಿ ಸತ್ಯಪ್ರಿಯ ತೀರ್ಥರ ಅಷ್ಟಕದಲ್ಲಿ ಸತ್ಯಧರ್ಮ ತೀರ್ಥರು ವರ್ಣನೆಯನ್ನು ಮಾಡ್ತಾ ಒಂದು ಮಾತನ್ನು ಹೇಳುತ್ತಾರೆ. ಸತ್ಯಪ್ರಿಯಾಷ್ಟಕಂ ಪುಣ್ಯಂ ನಿತ್ಯ ಮಂಗಲದಾಯಕಂ ಪ್ರತ್ಯಹಂ ಪಠತಾಂ ಭೂಯಃ ವಿತ್ತ ಸತ್ಪುತ್ರದಾಯಕಂ ಅಂತ ಹೇಳುತ್ತಾರೆ. ಯಾರಿಗಾದರೂ ಮಕ್ಕಳಾಗದೇ ಇದ್ದರೆ, ಈಗಲೂ ಕೂಡ ಅಲ್ಲಿ ಬಹಳ ವಿಶೇಷವಾಗಿ ಇದೆ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿ 1 ದಿನವೋ 3 ದಿನವೋ 5 ದಿನಗಳ ಕಾಲ ವಿಶೇಷವಾಗಿ ಅಲ್ಲಿ ಏನಾದರೂ ನಾವು ಸೇವೆಯನ್ನು ನಾವು ಮಾಡಿದ್ದೇ ಆದರೆ ಸಂತಾನವಾಗದೇ ಇದ್ದವರಿಗೂ ಕೂಡ ಸಂತಾನವನ್ನು ನೀಡುವಂತಹ ಮಹಾಜ್ಞಾನಿಗಳು ಆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅದರಂತೆ ಮಕ್ಕಳು ಹೋದಾಗಲೂ ಕೂಡ ಆ ಮಕ್ಕಳನ್ನು ಬದುಕಿಸಿ ಮತ್ತೆ ಮಗು ಇದ್ದಾರೆ ಎನ್ನುವಂತಹ ಒಂದು ಭಾವನೆಯನ್ನು ತೋರಿಸಿಕೊಟ್ಟಂತಹ ಮಹಾನುಭಾವರು ಯಾರು ಅಂತಂದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅವರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ, ಅದ್ಭುತವಾದಂತಹ ವರ್ಣನೆಯನ್ನು ಮಾಡ್ತಾರೆ. ಏನಂತಂದರೆ, ಯಹ ಕ್ಷಾಂತೌ ಭವತಿ ಸ್ವಯಂ ಭವತಿ ಭೂ ಜಾಜಾನಿ ಸಂಸೇವನೆ ಗಾಂಭೀರ್ಯೇಂ ಹೃದಯತ್ಯ ಗೌಗ ಹರಣೆ ಗಂಗಾತಿಧೀಶೋಧನೆ ಶೇಷತ್ಯರ್ಥ ವಿವೇಚನೆ ಗುರುವತಿ ಶ್ರೀರಾಮತಿ ಪ್ರಾಭವೆ ತಂ ವಂದೇ ಮದಭೀಷ್ಟ ಸಂತತಿಕರಂ ಸತ್ಯಪ್ರಿಯಾಖ್ಯಂ ಗುರುಂ ಅಂತ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸ್ತೋತ್ರವನ್ನು ಮಾಡುತ್ತಾರೆ.
ಎಷ್ಟು ಅದ್ಭುತವಾದಂತಹ ಶ್ಲೋಕ ಅಂತಂದರೆ, ಯಾವ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಕ್ಷಾಂತವು ಅಂತೆ. ಕ್ಷಾಂತ ಅಂದರೆ ಕ್ಷಮಾಗುಣ ಅಂತ ಹೇಳ್ತಾರೆ. ಆ ಕ್ಷಮಾಗುಣದಲ್ಲಿ ಭವತಿ, ಭೂಮಿಯಂತೆ, ಭೂಮಿಗೆ ಇನ್ನೊಂದು ಹೆಸರಿದೆ, ಕ್ಷಮಯಾ ಧರಿತ್ರಿ ಅಂತ ಹೇಳುತ್ತಾರೆ. ಹಾಗೆ ಕ್ಷಮಾಗುಣದಲ್ಲಿ ಭೂಮಿಯಂತೆ ಇದ್ದಾರೆ ಅಂತೆ. ಭೂಜಾಜಾನಿ ಸಂಸೇವನೆ ಅಂತ ಅಂದರೆ ಶ್ರೀರಾಮಚಂದ್ರ ದೇವರನ್ನು ಪೂಜಿಸುವ ವಿಷಯದಲ್ಲಿ ಸ್ವಯಂಭವತಿ ಅಂತೆ. ಬ್ರಹ್ಮದೇವರ ಒಂದು ಅರ್ಚನೆ ಅಂತಂದರೆ ಅದರ ಮಿಗಿಲಾದಂತಹ ಅರ್ಚನೆ ಇನ್ನೊಂದು ಇಲ್ಲವೇ ಇಲ್ಲ. ನಾವು ಶ್ರೀರಂಗಕ್ಕೆ ಹೋಗ್ತೇವೆ, ಶ್ರೀರಂಗದಲ್ಲಿ ವಿಮಾನ ಗೋಪುರವನ್ನು ನಾವು ನೋಡ್ತೇವೆ, ಪರವಾಸುದೇವನ ಮೂರ್ತಿಯನ್ನು ನಾವು ನೋಡ್ತೇವೆ. ಅದನ್ನು ಸಾಕ್ಷಾತ್ತಾಗಿ ಬ್ರಹ್ಮದೇವರ ಪೂಜೆಯನ್ನು ಮಾಡಿದಂತಹದ್ದದು, ಸತ್ಯಲೋಕದಿಂದಲೇ ಬಂದಂತಹದ್ದು. ಹಾಗೆ ಅವರ ಪೂಜೆ ಅನ್ನೋದು ಬ್ರಹ್ಮದೇವರ ಪೂಜೆ ಅಂದರೆ ಉತ್ಕೃಷ್ಟವಾದಂತಹ ಪೂಜೆ ಅದು. ಆ ಪೂಜೆಯನ್ನು ವಿಶೇಷವಾಗಿ ಬ್ರಹ್ಮದೇವರು ಮಾಡ್ತಾರೆ. ಆ ಬ್ರಹ್ಮದೇವರು ಶ್ರೀರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದಂತೆ ಇವರು ನನ್ನ ಗುರುಗಳಾದಂತಹ ಪರಮಗುರುಗಳಾದಂತಹ ಯಾವ ಸತ್ಯ ಪ್ರಿಯತೀರ್ಥ ಶ್ರೀಪಾದಂಗಳವರು ಹಾಗೆ ಇದ್ದಾರೆ ಅಂತ ಅದರ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಗಾಂಭೀರ್ಯೆಂಬುದಯತ್ಯ ಅಂತ ಹೇಳುತ್ತಾರೆ. ಗಾಂಭೀರ್ಯದಲ್ಲಿ ಗಾಂಭೀರ್ಯ, ಆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಲ್ಲಿ ಗಾಂಭೀರ್ಯ ಇತ್ತು ಅಂತೆ. ಆ ಗಾಂಭೀರ್ಯ ಹೇಗೆ ಇತ್ತು ಅಂತ ಆದರೆ, ಸಮುದ್ರ ಯಾವ ರೀತಿಯಲ್ಲಿ ಗಂಭೀರವಾಗಿ ಇರ್ತದೆಯೋ ಅದರಂತೆ ಇವರು ಕೂಡ ಗಾಂಭೀರ್ಯವಾಗಿ ಇದ್ದಾರೆ ಅಂತ ಹೇಳುತ್ತಾರೆ. ಅಘೌಘಹರಣೆ ಗಂಗಾತಿ ಧೀಶೋಧನೆ ಅಂತ. ಗಂಗಾತಿ ಅಂದರೆ ಪಾಪಗಳನ್ನು ಕಳೆಯೋದರಲ್ಲಿ ಗಂಗೆ ಮುಂದೆ ಅಂತೆ. ಒಂದು ಬಾರಿ ನಾವು ಗಂಗೆಯಲ್ಲಿ ನಾವು ಮಿಂದು ಬಂದರೆ ಎಲ್ಲ ಪಾಪಗಳು ನಷ್ಟವಾಗಿ ಹೋಗ್ತವೆ. ಹೇಗೋ ಹಾಗೆ ಈ ಗುರುಗಳ ಸೇವೆಯನ್ನು ನಾವು ಮಾಡುವುದರಿಂದ ನನಗೆ ವಿಶೇಷವಾಗಿ ಆ ಅಘಗಳು ಪಾಪಗಳೂ ಕೂಡ ದೂರವಾಗ್ತವೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಧೀಶೋಧನೆ ಶೇಷತಿ ಅರ್ಥವಿವೇಚನೆ ಅಂತ ಹೇಳುತ್ತಾರೆ. ಅಂದರೆ ಬುದ್ಧಿಯನ್ನು ಶುದ್ಧಿಗೊಳಿಸುವಂತಹ ವಿಚಾರದಲ್ಲಿ ಶೇಷದೇವರಂತೆ ನಾನು ಕಾಣ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅರ್ಥವಿವೇಚನೆ, ಶಾಸ್ತ್ರಗಳ ವಿಚಾರದಲ್ಲಿ ನನಗೆ ಶಾಸ್ತ್ರ ಅರ್ಥವಾಗಬೇಕು ಅಂತಾದಾಗ ಆಗ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಗುರುವತಿ ಅಂತ. ಗುರವತಿ ಅಂತಂದರೆ ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು. ಅವರು ಹೇಗೆ ಇಂದ್ರಾದಿ ದೇವತೆಗಳಿಗೆ ಜ್ಞಾನೋಪದೇಶವನ್ನು ಮಾಡ್ತಾರೋ ಅದರಂತೆ ಈ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರೂ ಕೂಡ ಹಾಗೆ ನನಗೆ ವಿದ್ಯೆಯನ್ನು, ಜ್ಞಾನವನ್ನು, ಶಾಸ್ತ್ರಾರ್ಥವನ್ನು ಕೊಡುವವರಾಗಿದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಪ್ರಭವೇ ಶ್ರೀರಾಮೇತಿ ಅಂದರೆ ಪ್ರಭು ಅಂದರೆ ಸಾಮರ್ಥ್ಯದ ವಿಷಯದಲ್ಲಿ ಶ್ರೀರಾಮಚಂದ್ರ ದೇವರಂತೆ ಇವರು ಇದ್ದಾರಂತೆ. ಅಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಮನುಷ್ಯ ತಾನು ಮುಂದೆ ಏನಾದರೂ ವಿಘ್ನಗಳು ಬರಬಹುದಾ ಅಂತ ತಿಳಿದು ಮೊದಲಿಗೆ ತಾನು ಬಿಟ್ಟು ಬಿಡ್ತಾನೆ ಅಂತೆ. ಹಾಗಲ್ಲ ಇದು. ಎಂತಹ ಕಷ್ಟವೇ ಬರಲಿ, ಏನಾದರೂ ಬರಲಿ, ಅಂದುಕೊಂಡಿದ್ದನ್ನು ಸಾಧನೆಯನ್ನು ಮಾಡುವಂತಹ ಮಹಾಜ್ಞಾನಿಗಳು ಅಂತಂದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅಂತ ಈ ರೀತಿಯಾಗಿ ಹೇಳ್ತಾ, ಮದಭೀಷ್ಟ ಸಂತತಿಕರಂ, ನನ್ನ ಅಭೀಷ್ಟಗಳನ್ನು ಮತ್ತು ಸಂತತಿಯನ್ನು ವಿಶೇಷವಾಗಿ ನೀಡುವಂತಹ ಗುರುಗಳು. ತಂ ಸತ್ಯಪ್ರಿಯಂ ಸತ್ಯಪ್ರಿಯಾಖ್ಯಂ ಗುರುಂ ವಂದೇ. ಅಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಸತ್ಯ ವಿಜಯಾಂಬೋಧೇ ಜಾತಂ ಸತ್ಯಪ್ರಿಯಾಮೃತಂ ಜರಾಮೃತಿ ಜಂಘನೀತು ವಿಬುಧಾನಾಂ ಮುದೇ ಸದಾ ಅಂತ. ಇವರ ನಂತರದಲ್ಲಿ ಬರುವವರು ಯಾರು ಅಂತಂದರೆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಎಂತಹ ಜ್ಞಾನಿಗಳು! ಗುರುಗಳೂ ಮಹಾಜ್ಞಾನಿಗಳು, ಶಿಷ್ಯರೂ ಮಹಾಜ್ಞಾನಿಗಳು. ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿದಂತಹ ಮಹಾನುಭಾವರು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಆ ಸತ್ಯಬೋಧತೀರ್ಥ ಶ್ರೀಪಾದಂಗಳವರ ಗುರುಗಳು ಯಾರು ಅಂತಂದರೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ನೈವೇದ್ಯ ಗವಿಶಂಭ್ರಾಮೆ ವೀಕ್ಷ ತದ್ಭುಕ್ತಿ ಭಾಗ್ ಗುರು ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ ಅಂತ
ಹೇಳಿದ ಹಾಗೆ ಆ ಗುರುಗಳಾದಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೂ ಗುರುಗಳಾದಂತಹ ಮಹಾನುಭಾವರು, ಆರಾಧ್ಯ ಗುರುಗಳಾದಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು, ಹೀಗೆ ಗುರುಗಳ ಪರಂಪರೆಯೂ ಹಾಗೆ ಇದೆ, ಶಿಷ್ಯ ಪರಂಪರೆಯೂ ಹಾಗೆ ಇದೆ. ಸ್ವಯಂ ಜ್ಞಾನ ಸಂಪೂರ್ಣವರಾದವರು ಮತ್ತು ವ್ಯಾಖ್ಯಾನಗಳನ್ನು ಬರೆದಂತಹ ಮಹಾನುಭಾವರು, ಅನೇಕ ವಿಧವಾದಂತಹ ಪವಾಡಗಳನ್ನು ತೋರಿಸಿದಂತಹ ಮಹಾನುಭಾವರು, ಈಗಲೂ ಕೂಡ ಅನುಭವಿಸಿದವರು ಎಲ್ಲರೂ ಕೂಡ ಹೇಳುವಂತಹ ಮಾತು, ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರಲ್ಲಿ ನಾವು ಸೇವೆಯನ್ನು ಮಾಡಿ ಬಂದಿದ್ದಕ್ಕಾಗಿ ನಮಗೆ ಸತ್ಸಂತಾನವಾಗಿದೆ, ಉತ್ತಮ ಸಂತಾನವಾಗಿದೆ ಎನ್ನುವಂತಹ ಮಾತನ್ನು ಕೇಳುವುದುಂಟು. ಅಂತಹ ಮಹಾಜ್ಞಾನಿಗಳು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ವಿತ್ತ ಸತ್ಪುತ್ರದಾಯಕಂ, ಸಂಪತ್ತನ್ನೂ ಕೊಡ್ತಾರೆ, ಜ್ಞಾನವನ್ನೂ ನೀಡುತ್ತಾರೆ, ವಿದ್ಯೆಯನ್ನೂ ನೀಡುತ್ತಾರೆ, ಅದರ ಜೊತೆಯಲ್ಲಿ ಸಂಪತ್ತನ್ನು ಮತ್ತು ವಿಶೇಷವಾಗಿ ಪುತ್ರರೂಪವಾದಂತಹ ಸಂಪತ್ತು, ಹೀಗೆ ಎಲ್ಲ ತರಹದ ಸಂಪತ್ತುಗಳನ್ನು ಅನುಗ್ರಹವನ್ನು ಮಾಡುವವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು. ಇಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಸುಸಂದರ್ಭದಲ್ಲಿ ನಮ್ಮ ಜ್ಞಾನವಾಹಿನಿ ಪರಿವಾರದವರು ವಿಶೇಷವಾಗಿ ಅಂದರೆ ಏನೋ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವುದಕ್ಕಾಗಿ ಮಾಡುವುದಲ್ಲ, ಜ್ಞಾನ ವಿಶೇಷವಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಸಾರವಾಗಬೇಕು. ಆ ಜ್ಞಾನದಿಂದಾಗಿ ಒಂದೇ ಒಂದು ವಿಷಯ ಹೇಳಬೇಕು ಅಂದರೆ, ಜ್ಞಾನವಾಹಿನಿಯವರ ಪರವಾಗಿ ಹೇಳಬೇಕು ಅಂದರೆ, ಒಂದು ವಿಷಯವನ್ನು ನಾವು ಸಂಗ್ರಹವನ್ನು ಮಾಡಬೇಕು ಅಂತಾದರೆ ಈ ಒಂದು ಯಾವುದಾದ್ರೂ ಒಂದು ವಿಚಾರವನ್ನು ಹೊಡೆದರೆ ಅದರ ವಿಷಯ, ಅದರ ಮಾಹಿತಿ ಎಲ್ಲವೂ ಕೂಡ ದಕ್ಕಬೇಕು ಅನ್ನುವಂತಹ ದೃಢವಾದ ನಿಶ್ಚಯವನ್ನು ಮಾಡಿಕೊಂಡು ಇಂತಹ ಒಂದು ಸತ್ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಪರಿವಾರದವರು ಎಲ್ಲರೂ ಕೂಡ ವಿಶೇಷವಾಗಿ ಪ್ರಯತ್ನವನ್ನು ಮಾಡಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೂ ಅವರ ಪರಿವಾರದವರಿಗೂ ವಿಶೇಷವಾಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳು, ವಿಶೇಷವಾಗಿ ಮದಭೀಷ್ಟ ಸಂತತಿಕರಂ ಅಂತ ಹೇಳಿದ ಹಾಗೆ ಅವರವರ ಅಭೀಷ್ಟಗಳು, ಅವರಿಗೆ ಬೇಕಾದಂತಹ ಎಲ್ಲ ಅಭೀಷ್ಟಗಳು ಕೂಡ ಆ ಹರಿವಾಯು ಗುರುಗಳು, ವಿಶೇಷವಾಗಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇಂತಹ ಒಂದು ಸದವಕಾಶವನ್ನು ನೀಡಿದಂತಹ ಜ್ಞಾನವಾಹಿನಿಯ ತಂಡದವರಿಗೆ ಅನೇಕ ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.